ನಮ್ಮ ಆರೋಗ್ಯ ನಮ್ಮ ಕರಳಿನ ಮೇಲೆ ಡಿಪೆಂಡೆಂಟ್, ನಮ್ಮ ಬ್ಯಾಕ್ಟೀರಿಯಾಸ್ಗಳ ಮೇಲೆ ಡಿಪೆಂಡೆಂಟ್. ನಾವು ಎಷ್ಟು ಚೆನ್ನಾಗಿ ನಮ್ಮ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಇಟ್ಕೊಂಡಿದ್ದೀವಿ. ಸೊ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದ್ದರೆ ಆರೋಗ್ಯದ ಲಕ್ಷಣಗಳು ಅಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಸಣ್ಣ ಸಣ್ಣ ಸಿಂಪ್ಟಮ್ಸ್ಗಳು ನಮ್ಮ ದೇಹದಲ್ಲಿ ಏನು ಕಾಣಿಸ್ಕೊಳ್ತಾ ಇರುತ್ತೆ, ಒಂಥರ ಆ್ಯಸಿಡಿಟಿ ಇರ್ಬೋದು, ಅಥವಾ ಬ್ಲೋಟಿಂಗ್ ಆಗೋಂಥದ್ದು, ಹೊಟ್ಟೆ ಉಬ್ಬರ, ಅಥವಾ ಮೋಷನ್ ಪ್ರಾಬ್ಲಮ್ ಇರೋಂಥದ್ದು, ಇವುಗಳೆಲ್ಲ ನಮ್ಮ ಕರಳಿನ ಬಗ್ಗೆ ಹೇಳುತ್ತೆ, ಕರಳಿನ ಆರೋಗ್ಯದ ಬಗ್ಗೆ ಹೇಳುತ್ತೆ, ನಿಮ್ಮ ಕರಳಲ್ಲಿ ಇರೋಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಗ್ಗೆ ಮಾತಾಡುತ್ತೆ. ಸೊ ಇಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಕ್ಕಿದ್ದೀವಿ. ಆಹಾರ ಹೇಗೆ ಅಥವಾ ನಮ್ಮ ಬೆಳಗಿನ ಉಪಹಾರ ಹೇಗೆ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಸೊ ನಾವು ಓವರ್ ಆಲ್ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಈ ಗಟ್ ಹೆಲ್ತ್ ಅಂತಂದರೆ ನಮ್ಮದು ಓವರ್ ಆಲ್ ನಮ್ಮ ಯಾವುದೇ ಆಹಾರ ಸ್ವೀಕರಿಸಿದ್ರೆ ಅದು ಜೀರ್ಣ ಆಗಿ ಅದು ಹೊರಗಡೆ ಬರೋ ತನಕ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಒಂದು ಆಹಾರ ಸ್ವೀಕರಿಸಿ, ಅದೆಲ್ಲ ನಮ್ಮ ಗಟ್ ಹೆಲ್ತ್ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಈ ಗಟ್ ಹೆಲ್ತ್ ಜಾಸ್ತಿ ಮಾಡಬೇಕು ಅಂತಂದರೆ, ಇಂಪ್ರೂವ್ ಮಾಡಬೇಕು ಅಂತಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು. ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ ಎರಡು ಥರ ಬ್ಯಾಕ್ಟೀರಿಯಾಗಳು. ಸೊ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡೋಂಥದ್ದು ಹೇಗೆ? ಈ ಗುಡ್ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡೋದು ಎರಡು ತರಹ. ಒಂದು, ಅದಕ್ಕೆ ಬೇಕಾಗಿರೋಂತಹ ಆಹಾರಗಳನ್ನು ನಾವು ಸ್ವೀಕರಿಸಬೇಕು, ಅಂದರೆ ಅದನ್ನ ಫೀಡ್ ಮಾಡಬೇಕು. ಇವಾಗ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಪ್ರಾಣಿ ಇರ್ಬೋದು, ಅಥವಾ ನಾವು ಮನುಷ್ಯರು ಬದುಕಬೇಕು ಅಂತಂದರೆ ನಮಗೆ ಆಹಾರ ಬೇಕು. ಹಾಗೆ ನಮ್ಮ ಬ್ಯಾಕ್ಟೀರಿಯಾಸ್ಗಳಿಗೂ ಆಹಾರ ಬೇಕು. ಸೊ ಈ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಬೆಳೆಯಬೇಕಾಗಿರುವಂತಹ ಆಹಾರಗಳನ್ನು ನಾವು ಸ್ವೀಕರಿಸಬೇಕು ಫಸ್ಟು. ನೆಕ್ಸ್ಟು, ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಂತಹ ಆಹಾರಗಳನ್ನು ನಾವು ಸ್ವೀಕರಿಸಬೇಕು. ಯಾಕಂತಂದರೆ ನಮ್ಗೆ ಅದು ಜಾಸ್ತಿ ಆಗೋದು ಸರಿಯಲ್ಲ. ಆಲ್ಸೋ ಇದ್ರ ಜೊತೆಗೆ ಇದ್ರ ಸಂಖ್ಯೆನೇ ಕಮ್ಮಿ ಇರುತ್ತೆ. ಸೊ ಜಾಸ್ತಿ ಆಗುವ ಮೊದಲು ಅದರದ್ದು ಬ್ಯಾಕ್ಟೀರಿಯಾಗಳದ್ದು ಜಾಸ್ತಿ ಇರೋಂತಹ ಪದಾರ್ಥಗಳನ್ನು ನಾವು ಸ್ವೀಕರಿಸಬೇಕು. ಹೀಗೆ ಮೂರು ಸ್ಟ್ರಾಟಜೀಸ್ ನಾವು ಹೇಳ್ತೀವಿ. ಸೊ ಒಂದು ಗಟ್ ಹೆಲ್ತ್ ಕರೆಕ್ಷನ್ ಅಂತ ಆದಾಗ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಕಮ್ಮಿ ಮಾಡಬೇಕು, ನಾವು ಗುಡ್ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂಥ ಆಹಾರಗಳನ್ನು ಕೊಡಬೇಕು, ಅಂದರೆ ಫೀಡ್ ಮಾಡಬೇಕು. ಜೊತೆಗೆ ಬ್ಯಾಕ್ಟೀರಿಯಾಗಳನ್ನು ನಾವು ಜಾಸ್ತಿ ಸ್ವೀಕರಿಸಬೇಕು. ಇವಾಗ ಬ್ಯಾಕ್ಟೀರಿಯಾಗಳನ್ನು ಸ್ವೀಕರಿಸೋದ ಅಂತ ಒಂಥರ ಎಲ್ಲರೂ ಕ್ವಶನ್ ಕೇಳ್ತಾರೆ. ಹೌದು, ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾವು ಸ್ವೀಕರಿಸಬೇಕಾಗಿದೆ. ಇವಾಗ ನಾವು ಬಳಸಂತಹ ಮೊಸರು ಏನಿದೆ, ಹುಳಿ ಬಂದಾಗ ಅಲ್ಲಿ ಇವಾಗ ಹಾಲಿಂದ ಹೆಪ್ಪಾಕಿದಾಗ ಮೊಸರಾಗಂಥದ್ದು. ಸೊ ನಾವು ಹೆಪ್ಪಾಕಕ್ಕೆ ಬಳಸ್ತೀವಲ್ಲ, ಅದು ಬೇಸಿಕಲಿ ಗುಡ್ ಬ್ಯಾಕ್ಟೀರಿಯಾ. ಈಗ ಮಜ್ಜಿಗೆಲಿರೋಂತಹ ಗುಡ್ ಬ್ಯಾಕ್ಟೀರಿಯಾಗಳು ಏನಿದೆ ಅವುಗಳು ರಿಯಾಕ್ಟ್ ಆಗಿ, ಹಾಲು ಜೊತೆಲಿ ರಿಯಾಕ್ಟ್ ಆಗಿ ನಮಗೆ ಬರೋಂಥದ್ದು ಮೊಸರು. ಆ ಮೊಸರಲ್ಲಿ ಇರೋಂತಹ ಬ್ಯಾಕ್ಟೀರಿಯಾಗಳು ಏನಿದೆ ಅವುಗಳು ನಮ್ಮ ದೇಹಕ್ಕೆ ಪೂರಕ, ಅವುಗಳನ್ನು ನಾವು ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳೋದು. ಅದಕ್ಕೇನೆ ಹೊಟ್ಟೆ ಕೆಟ್ಟಾಗ ನಾವು ಮೊಸರು ಅಥವಾ ಮಜ್ಜಿಗೆ, ಎಸ್ಪೆಷಲಿ ಮಜ್ಜಿಗೆ ಎಲ್ಲ ತಗೊಂಡಾಗ ಹೊಟ್ಟೆ ಸರಿ ಹೋಗೋದು ಯಾಕೆಂತಂದ್ರೆ ಅಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋಂಥದ್ದು. ಹೀಗೆ ನಮ್ಮ ಉಪಹಾರದಲ್ಲೂ ನಾವು ಇದು ಗುಡ್ ಬ್ಯಾಕ್ಟೀರಿಯಾಗಳು ಇರುವಂತಹ ಉಪಹಾರನ ಸೇವಿಸಿದಾಗ ಗಟ್ ಹೆಲ್ತ್ ಚೆನ್ನಾಗಾಗತ್ತೆ. ಇವಾಗ ಮೊಸರು ಒಂದು ಉದಾಹರಣೆ ಕೊಟ್ಟೆ. ಸೊ ಕೆಲವೊಂದು ಪ್ರಾಂತ್ಯದಲ್ಲಿ ಅಭ್ಯಾಸ ಇದೆ ಅಥವಾ ಕೆಲವೊಂದು ಪಂಗಡಗಳಲ್ಲಿ ಅಭ್ಯಾಸ ಇದೆ, ಏನು ಅಂತಂದರೆ ಬೆಳಿಗ್ಗೆ ಮೊಸರು ತಿನ್ನೋಂಥದ್ದು, ಬೆಳಗಿನ ಉಪಹಾರದ ಜೊತೆಗೆ ಒಂದು ಸ್ವಲ್ಪ ಮೊಸರು ತಿನ್ನೋಂಥದ್ದು. ಇದು ಖಂಡಿತವಾಗ್ಲೂ ದೇಹಕ್ಕೆ ಪೂರಕ. ಇವಾಗ ಬೆಳಿಗ್ಗೆ ತಿನ್ನೋದು, ಮಧ್ಯಾಹ್ನ ಮೊಸರು ತಿನ್ಬೋದು, ಆದರೆ ರಾತ್ರಿ ಸ್ವೀಕರಿಸೋದು ಅಷ್ಟು ಯೋಗ್ಯ ಅಲ್ಲ. ಎಗೇನ್ ಪ್ರತಿಯೊಂದು ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು. ಬಟ್ ಜನರಲಿ ನಾವು ಹೇಳ್ತೇವೆ ಬೆಳಿಗ್ಗೆ ಮಧ್ಯಾಹ್ನ ದೇಹಕ್ಕೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋಂಥದ್ದು. ಸೊ ಹೀಗೆ ಬೆಳಿಗ್ಗೆ ಮೊಸರು ಒಂದು ರೀತಿಯಲ್ಲಿ ನಾವು ನಮಗೆ ದೇಹಕ್ಕೆ ಬೇಕಾಗುವಂತಹ ಪ್ರೋಬಯೋಟಿಕ್ಸ್, ಅಂದರೆ ಗುಡ್ ಬ್ಯಾಕ್ಟೀರಿಯಾಗಳಿರುವಂತಹ ಫುಡ್ಡನ್ನು ನಾವು ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಸೊ ಪ್ರೋಬಯೋಟಿಕ್ ಫುಡ್ ಆಗಿ ಸ್ವೀಕರಿಸ್ಬೋದು. ಇನ್ನು ಜೊತೆಗೆ ಈಗ ಕೆಲವೊಂದ್ಸಲಿ ಈಗ ಕೆಲವರೆಲ್ಲ ಬೆಳಿಗ್ಗೆ ಜೀರಿಗೆ ನೀರು ಕುಡಿಯೋಂಥದ್ದು, ಮೆಂತೆ ನೀರು ಕುಡಿಯೋಂಥದ್ದು, ಅಥವಾ ಸೋಂಫು ಅಥವಾ ಅಜ್ವೈನ್, ಓಂ ಕಾಳು ನೀರು, ಇವುಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ನಮ್ಮ ಗುಡ್ ಬ್ಯಾಕ್ಟೀರಿಯಾಗಳನ್ನು ಫೀಡ್ ಮಾಡ್ತವೆ, ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡೋಂಥದ್ದು. ಸೊ ಇಂತಹ ಪದಾರ್ಥಗಳನ್ನು ನಾವು ಸ್ವೀಕರಿಸಬೇಕು. ಇನ್ನು ಉಪಹಾರದ ಮುಖಾಂತರ ನಾನು ಮೊಸರೊಂದು ಉದಾಹರಣೆ ಕೊಟ್ಟೆ. ಇದ್ರ ಜೊತೆಗೆ ಯಾವುದೇ ಹುಳಿ ಬಂದಂತಹ ಪದಾರ್ಥಗಳು ಏನಿದೆ ಅವುಗಳಲ್ಲಿ ಪ್ರೋಬಯೋಟಿಕ್ ಅಂದರೆ ಗುಡ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ಈಗ ಉದಾಹರಣೆಗೆ ನಾವು ಹುಳಿ ಬರಿಸಿ ಮಾಡೋಂತಹ ದೋಸೆ, ಇಡ್ಲಿ, ಇವುಗಳಲ್ಲೆಲ್ಲ ಗುಡ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಅತಿಯಾಗಿ ಹುಳಿ ಬಂದ್ರೂ ಅದು ಒಳ್ಳೆಯದಲ್ಲ ದೇಹಕ್ಕೆ. ಆವಾಗ ಏನಾಗುತ್ತೆ, ಈ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆಗಿಂತ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮ್ಮ ದೇಹಕ್ಕೆ ಅದು ಪೂರಕವಾಗಿರಲ್ಲ. ತುಂಬ ಜನರಿಗೆ ಅಭ್ಯಾಸ ಇದೆ ಒಂದೇ ಸಲಿಗೆ ದೋಸೆ ಹಿಟ್ಟು ರುಬ್ಬಿ ಅದನ್ನು ತುಂಬ ದಿವಸ ಬಳಸೋಂಥದ್ದು. ಅದು ನಿಜವಾಗ್ಲೂ ದೇಹಕ್ಕೆ ಪೂರಕವಾಗಿರೋಂಥದ್ದಲ್ಲ. ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದೆ, ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ ಅವುಗಳಲ್ಲಿ ವ್ಯತ್ಯಾಸಗಳು ಇರುತ್ತೆ. ದೇಹಕ್ಕೆ ಪೂರಕವಾಗಿರೋಂಥದ್ದು
ಅನ್ನೋದು ಜಾಸ್ತಿ ಸಿಗಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ ಆದಷ್ಟು ಆ ದಿವಸನೇ ಅಂದರೆ ಈಗ ರಾತ್ರಿ ಈಗ ಮಧ್ಯಾಹ್ನ ನೆನೆ ಹಾಕಿ ರಾತ್ರಿ ರುಬ್ಬಿ ನೆಕ್ಸ್ಟ್ ಡೇ ಯೂಸ್ ಮಾಡೋದು ತುಂಬ ಯೋಗ್ಯವಾಗಿರೋಂಥದ್ದು. ಅಟ್ಲೀಸ್ಟ್ ಸಂಜೆ ತನಕ ಇಟ್ಕೋಬೋದು. ಅದನ್ನು ಹಲವಾರು ದಿನಗಳು ಇಟ್ಕೊಂಡು ಈಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಅಲ್ಲಿ ಬ್ಯಾಕ್ಟೀರಿಯಾಗಳು ಮಾಡ್ಯುಲೇಷನ್ಸ್ ಆಗುತ್ತೆ. ಇವಾಗ ನಮಗೆ ಟೇಸ್ಟ್ ವೈಸ್ ಮಾತ್ರ ನಾವು ನೋಡ್ತೀವಿ, ದೋಸೆ ಹುಯ್ಬೇಕಾದ್ರೆ ಅದು ಹುಳಿ ಬರಬಾರ್ದು, ಇದೊಂದೇ ಕಾನ್ಸೆಪ್ಟಲ್ಲಿ ನಾವು ದೋಸೆ ಮಾಡ್ತಾ ಇರ್ತೀವಿ. ಆದರೆ ಒಂದು ದೋಸೆ ಅಂತ ನಾವು ಸ್ವೀಕರಿಸಿದಾಗ ಅದು ನಮ್ಮ ಗಟ್ ಹೆಲ್ತಿಗೂ ಪೂರಕವಾಗಿರಬೇಕು. ಇವಾಗ ಅದಕ್ಕೇನೆ ಕೆಲವರಿಗೆ ನೋಡಿ ಕೆಲವೊಂದು ದೋಸೆ ಕೆಲವೊಂದ್ಸಲಿ ತಿಂದಾಗ ಹೊಟ್ಟೆ ಉಬ್ಬರ ಆಗಂಥದ್ದು. ಯಾಕೆಂತಂದ್ರೆ ಈ ದೋಸೆ ಜಾಸ್ತಿ ಫರ್ಮೆಂಟ್ ಆಗಿರೋಂಥದ್ದು. ಅಲ್ಲಿ ಬ್ಯಾಕ್ಟೀರಿಯಾಗಳು ಒಂಥರ ಸಂಖ್ಯೆಗಳು ಏನಿದೆ ಅಥವಾ ಸ್ಪೀಶೀಸ್ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿರುತ್ತೆ. ಕೇವಲ ಒಂದು ಬ್ಯಾಕ್ಟೀರಿಯಾ ಮಾತ್ರ ಅಂತಲ್ಲ, ಹಲವಾರು ಸ್ಪೀಶೀಸ್ಗಳಿರುತ್ತೆ. ಕೆಲವೊಂದು ಸ್ಪೀಶೀಸಲ್ಲಿ ವ್ಯತ್ಯಾಸಗಳು ಆಗಿ ನೀವು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಚೇಂಜ್ ಆದಾಗ ನಮಗೆ ಪುನಃ ಗಟ್ ಹೆಲ್ತಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋಂಥದ್ದು. ಸೊ ಆ ದೃಷ್ಟಿಯಿಂದ ನಾವು ಯಾವಾಗಲೂ ಫ್ರೆಶ್ ಆಗಿ ಅಂದರೆ ಕರೆಕ್ಟಾಗಿ ಫರ್ಮೆಂಟ್ ಆಗಿರೋಂತಹ ಫುಡ್ಗಳನ್ನು ತಗೋಬೇಕು. ಕರೆಕ್ಟಾಗಿ ಹುಳಿ ಬಂದಿರೋಂಥದ್ದು. ಅತಿಯಾಗಿ ಹುಳಿ ಬಂದ್ರೂ ಒಳ್ಳೇದಲ್ಲ. ಈಗ ಮಜ್ಜಿಗೆ ಬಳಕೆ, ಮೊಸರು ಬಳಕೆನೂ ಹಾಗೆ ಅತಿಯಾಗಿ ಹುಳಿ ಬಂದ್ರೂ ಒಳ್ಳೇದಲ್ಲ. ಆಮೇಲೆ ಒಂದ್ಸಲಿ ಹೆಪ್ಪಾಕಿರೋದನ್ನ ಹಲವಾರು ದಿನ ಇಟ್ಕೊಂಡು ಇಲ್ಲ ನಿಮ್ಮ ನಾಲ್ಗೆಗೆ ಹುಳಿ ಬರದೆ ಹೋದ್ರೂ ಅದನ್ನು ಸ್ವೀಕರಿಸೋದು ದೇಹಕ್ಕೆ ಒಳ್ಳೇದಲ್ಲ. ಇನ್ನು ಕೆಲವೊಂದು ಪ್ರಾಂತ್ಯದಲ್ಲಿ ಅಭ್ಯಾಸ ಇದೆ, ಏನು ಅಂತಂದರೆ ರಾತ್ರಿಯ ಅನ್ನನ ನೀರಲ್ಲಿ ಹಾಕಿಡೋದು ಅಥವಾ ಮಜ್ಜಿಗೆಯಲ್ಲಿ ಹಾಕಿಟ್ಟು ಅದನ್ನು ಬೆಳಿಗ್ಗೆ ಉಪಯೋಗಿಸೋದು. ಈಗ ರಾಗಿ ಅಂಬ್ಲಿ ಇರುವಂಥದ್ದು ರಾತ್ರಿನೇ ಮಾಡಿಟ್ಟು ಬೆಳಿಗ್ಗೆ ಸ್ವೀಕರಿಸೋದು. ಇವುಗಳೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ. ಈ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರೋಬಯೋಟಿಕ್ಸ್ ಅವುಗಳನ್ನೆಲ್ಲ ನಾವು ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಇಲ್ದಿದ್ರೆ ಇವಾಗ ತುಂಬ ಗಟ್ ಹೆಲ್ತ್ ಇಶ್ಯೂಸ್ ಇದ್ದಾಗ ನಾವು ಹೇಳ್ತೀವಿ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ. ಬಟ್ ನ್ಯಾಚುರಲಿ ಹೇಗೆ ನಿಮ್ಮ ಗಟ್ ಹೆಲ್ತನ್ನು ಸರಿ ಮಾಡ್ಕೊಳ್ಳೋದು ಅಂತಂದರೆ ಇಂತಹ ಹುಳಿ ಬಂದಿರೋಂತಹ ಪದಾರ್ಥಗಳನ್ನು ಸ್ವೀಕರಿಸೋದು. ಕರೆಕ್ಟಾಗಿ ಹುಳಿ ಬಂದಿರೋದು, ಅತಿಯಾಗಿನೂ ಆಗಬಾರ್ದು ಅಥವಾ ಹುಳಿ ಬರದೇನೂ ಇರಬಾರ್ದು. ಆವಾಗ ಜೀರ್ಣಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಮಾಡಿದಾಗ ಇವುಗಳೆಲ್ಲ ನಮ್ಮ ದೇಹಕ್ಕೆ ಪೂರಕ. ಸೊ ಈ ಬೆಳಗಿನ ತಿಂಡಿ ಉಪಹಾರದಲ್ಲಿ ಹುಳಿ ಬಂದಿರೋಂತಹ ಕರೆಕ್ಟಾಗಿ ಹುಳಿ ಬಂದಿರೋಂತಹ ದೋಸೆ ಇರ್ಬೋದು ಅಥವಾ ರಾಗಿ ಅಂಬ್ಲಿ ಅಥವಾ ಅನ್ನ. ಈಗ ಗಂಜಿ ಕೆಲವೊಂದು ಇದರಲ್ಲಿ ಅನ್ನನ ಮಜ್ಜಿಗೆಯಲ್ಲಿ ಇಟ್ಟು ಬೆಳಿಗ್ಗೆ ಸ್ವಲ್ಪ ಈರುಳ್ಳಿ ಉಪ್ಪು ಎಲ್ಲ ಒಗ್ಗರಣೆ ಹಾಕಿ ಸ್ವೀಕರಿಸಂತಹ ಅಭ್ಯಾಸ ಇದೆ. ಇವುಗಳೆಲ್ಲ ಖಂಡಿತವಾಗ್ಲೂ ದೇಹನ ತಂಪು ಮಾಡುತ್ತೆ ಅಂತ ಹಿರಿಯರು ಹೇಳ್ತಿರೋಂಥದ್ದು. ಸೊ ಹೇಗೆ ತಂಪು ಮಾಡುತ್ತೆ ಅಂತಂದ್ರೆ ಈ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ, ನಮ್ಮ ಜೀರ್ಣ ಪ್ರಕ್ರಿಯೆ ಇದ್ದಾಗ ನಮ್ಮ ದೇಹನ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಂಥದ್ದು.